ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಬನು ಒಂದೇ ದಿನದಲ್ಲಿ ಎಲ್ಲನೂ ಕಳ್ಕೊಂಡ್ಬಿಟ್ಟ. 10 ಮಂದಿ ಮಕ್ಕಳನ್ನು ಕಳ್ಕೊಂಡ, ದೊಡ್ಡ ಶ್ರೀಮಂತ, ಎಲ್ಲ ಆಸ್ತಿನ ಕಳ್ಕೊಂಡ್ಬಿಟ್ಟ. 500 ಜೋಡಿ ಎತ್ತು, 500 ಒಂಟೆ, 500 ಕತ್ತೆ, 500 ಕುರಿಗಳು, 500 ಮೇಕೆಗಳು. ನೋಡಿ, ಇದ್ದ ದೊಡ್ಡ ಶ್ರೀಮಂತ ಅವತ್ತಿನ ಕಾಲದಲ್ಲಿ ಒಂದೇ ದಿನದಲ್ಲಿ ಎಲ್ಲ ಕಳ್ಕೊಳ್ತಾನೆ. ದೇವ್ರು ಅವನ ಸಂಗಡ ಇದ್ದಿದ್ರಿಂದ ಮತ್ತೆ ದೇವ್ರು ಏನು ಮಾಡಿದ್ರು, ಅವನ ಪರೀಕ್ಷೆ ಎಲ್ಲ ಮುಗಿದ ಮೇಲೆ ಏನು ಮಾಡಿದ್ರು, ಅವನು ಕಳ್ಕೊಂಡಿದ್ದಾನೆ 2 ಪಟ್ಟು ಹಿಂತಿರುಗಿಸಿ ಕೊಟ್ರಂತೆ. ಅವನು ಕಳ್ಕೊಂಡಿರೋ 10 ಮಕ್ಕಳನ್ನು ಕೊಟ್ಟರು ದೇವರು. ಅವನು ಕಳ್ಕೊಂಡಂಥ 500 ಜೋಡಿ ಎತ್ತಿಗೆ 1,000 ಜೋಡಿ ಎತ್ತನ್ನು ಕೊಟ್ಟರು. 500ಗೆ 500 ಸೇರಿಸಿ ಡಬಲ್ ಕೊಟ್ಟರು. ನೀನು ದೇವರ ನಿಮಿತ್ತವಾಗಿ ಏನು ಕಳ್ಕೊಳ್ತೀಯೋ ಆತನ ರಾಜ್ಯ ನಿಮಿತ್ತ ಆತನ ತಿರುಗಿ ನೀನು ಕೊಡ್ತಾನೆ. ಅಯ್ಯೋ, ಇದು ಕಳ್ಕೊಬೇಕಾಯ್ತದಲ್ಲಂತ ಯೇಸುವನ್ನು ಬಿಟ್ಟು ಓಡೋಗೋದಾದರೆ ನೀನು ಇದ್ದಿದ್ದು ಕಳ್ಕೊಳ್ತೀನಿ, ನಿನ್ನ ಆತ್ಮನೂ ನರಕಕ್ಕೆ ಹೋಗ್ತದೆ. ಹಾಗಾದರೆ ಯೋಚನೆ ಮಾಡಿ, ಯೋಸೇಫನು ಸೆರೆ ಮನೆಗೆ ಹೋಗ್ತಿದ್ದಾನೆ. ಯೋಸೇಫನಿಗೆ ಗೊತ್ತಿಲ್ಲ ನನ್ನ ಜೊತೆ ದೇವರಿದ್ದಾನೆ. ಯಾಕಂದರೆ ಅವನು ಅನುಭವಿಸ್ತಿರೋಂಥ, ಅವನು ಹಾದು ಹೋಗ್ತಿರೋ ಪರಿಸ್ಥಿತಿಯಲ್ಲಿ ಯೋಸೇಫ ಏನು ಯೋಚನೆ ಮಾಡ್ತಿದ್ದಾನೆ, ದೇವ್ರು ನನ್ನ ಸಂಗಡ ಇಲ್ಲ, ದೇವ್ರು ನನ್ನ ಸಂಗಡ ಇದ್ದಿದ್ದು ನನಗೆ ಯಾಕೆ ಈ ಪರಿಸ್ಥಿತಿ ಬರಬೇಕಾಯಿತು, ಮಾಡದಿರೋ ತಪ್ಪಿಗೆ ನನ್ನ ಮೇಲೆ ಯಾಕೆ ಅಪರಾಧ ಬರಬೇಕಾಯಿತು, ನಾನು ಮಾಡದಿರೋ ತಪ್ಪುಗಳನ್ನ ನನ್ನ ಮೇಲೆ ಹೊತ್ಕೊಂಡು ನಾನು ಯಾಕೆ ಸೆರೆಮನೆಯಲ್ಲಿ ವಾಸ ಮಾಡಬೇಕಾಯಿತು. ಹಲ್ಲೆಲೂಯಾ. ಸೆರೆಮನೆಯಲ್ಲಿ ನೋಡೋಕ್ಕೆ ಯಾರಿಲ್ಲ ಅವನಿಗೆ. ಸೆರೆಮನೆಯಲ್ಲಿ ಬಂದಿದ್ದೀನಿ, ಯಾಕಪ್ಪ ಆ ಮನೇಲಿ ಏನೋ ನಂಬಿಕಸ್ಥರಾಗಿ ಕೆಲಸ ಮಾಡ್ಕೊಂಡು ಹೋಗು ಅಂದರೆ ಹಿಂಗೆ ಮಾಡಿಬಿಟ್ಟೆ, ನೀನು ಮಾಡಿದ ನಿಜನಾ ತಪ್ಪಾ ಸರಿನಾ, ಅವನ ಬಗ್ಗೆ ವಿಚಾರ ಮಾಡೋರಿಲ್ಲ, ಅವನಿಗಾಗಿ ವಕಾಲತ್ ಹಾಕೋರಿಲ್ಲ, ಅವ್ನಿಗೆ ಬೇಲ್ ಕೊಡೋರಿಲ್ಲ, ಅವ್ನು ಯಾರು ಕೂಡ ಅವ್ನು ಮಾತಾಡೋರಿಲ್ಲ. ಅದ್ರ ವಾಕ್ಯ ಹೇಳ್ತದೆ, ಯೋಸೇಫನ ಸಂಗಡ ದೇವರಿದ್ದಂತೆ, ಯೋಸೇಫನ ಸಂಗಡ ದೇವರಿದ್ದಂತೆ. ಆ ಯೋಸೇಫನ ಸಂಗಡ ಇದ್ದಂಥ ದೇವರು ನಿನ್ನ ಸಂಗಡ ಇದ್ದಾನೆ ಅನ್ನೋದು ಮರಿಬೇಡ. ನೀನು ದೇವ್ರಿಗಾಗಿ ಜೀವಿಸ್ತಿದ್ರೆ, ದೇವ್ರಿಗಾಗಿ ನಡೀತಿದ್ರೆ, ಯೋಸೇಫನ ಸಂಗಡ ಇದ್ದಂಥ ಅದೇ ದೇವರು ನಿನ್ನ ಸಂಗಡ ಇದ್ದಾನೆ. ನೀನು ಸೆರೆಮನೆಗೆ ಹೋದ್ರು, ಇಕ್ಕಟ್ಟಾದ್ರು, ಬಯಸ್ಕೊಂಡ್ರು, ಒಡಿಸ್ಕೊಂಡ್ರು, ಅವಮಾನದಲ್ಲಿದ್ದರು, ಆತನು ಆ ಪೆಟ್ಟಿಗೆ ತಾನು ಕೊಡ್ತಾನೆ ಹೆಗಲನ್ನು. ಆತ ನಿನಗೆ ಹೊಡೆಯುವಾಗ ಬೇರೆಯವರು ಆತನು ಕೊಡ್ತಾನೆ ತನ್ನ ಕೆನ್ನೆಗಳನ್ನ. ಹಲ್ಲೆಲೂಯಾ. ಆತನು ನಿನಗೆ ಬರೋ ಪ್ರತಿ ನೋವುಗಳನ್ನ ಆತನ ಅನುಭವಿಸ್ತಾನೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇದ್ದೇನೆ. ಇವತ್ತು ನಿನಗೇನು ಅರ್ಥ ಆಗದೆ ಇರ್ಬೋದು ಪರಿಸ್ಥಿತಿ, ಇವತ್ತು ಏನು ನಡೀತೈತೆ ಅನ್ನೋದು ತಿಳಿದೇ ಇರ್ಬೋದು, ಏನು ಸಿಗದೆ ಇರ್ಬೋದು, ಏನು ಬದಲಾವಣೆ ಆಗದೆ ಇರ್ಬೋದು, ನಿನ್ನ ಕಾಯಿಲೆ ಗುಣವಾಗದೇ ಇರ್ಬೋದು, ನಿನ್ನ ಸಾಲದಿಂದ ಹೊರಗಡೆ ಬರದೇ ಇರೋ ಪರಿಸ್ಥಿತಿಯಲ್ಲಿ ಇರ್ಬೋದು, ನೀನು ಎಷ್ಟೇ ಪ್ರಾರ್ಥಿಸಿ ತಟ್ಟುತ್ತಿದ್ರು ಏನು ನಡೀದೇ ಇರೋ ಕಾರ್ಯಗಳನ್ನ ನೀನು ನೋಡ್ತಾ ಇರ್ಬೋದು. ಆದರೆ ಒಂದು ತಿಳ್ಕೊ, ದೇವ್ರು ನೀನು ಮರ್ತಿಲ್ಲ. ಒಂದು ತಿಳ್ಕೊಳ್ರಿ, ದೇವ್ರು ನಿನ್ನ ಕೈ ಬಿಟ್ಟಿಲ್ಲ. ಒಂದು ತಿಳ್ಕೊಳ್ಳಿ, ದೇವ್ರು ನಿನ್ನ ಜೊತೆ ಇದ್ದು ನಡೆಸ್ತಿದ್ದಾನೆ. ದೇವ್ರು ನಿನ್ನ ಜೊತೆ ಇರೋದ್ರಿಂದ ಈ ಕಷ್ಟ, ಕಣ್ಣೀರು, ಹಿಂಸೆ, ಬಾಧೆಗಳೆಲ್ಲ ನೀನು ದಾಟಿ ಬರಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ. ಆತ ನಿನ್ನ ಜೊತೆ ಇರೋದ್ರಿಂದ ಇನ್ನು ಮುಂದೆ ಬರುವಂಥದ್ದು ಮೇಲೂ ಕೂಡ ನೀನು ದಾಟಿ ಹೋಗುವ ಹಾಗೆ ಮಾಡ್ತಾನೆ. ಇನ್ನು ಮುಂದೆ ಬರುವ ಪ್ರತಿ ಪರಿಸ್ಥಿತಿಗಳು ಯಾವುದೇ ಆಗಿರ್ಬೋದು, ಅವುಗಳ ಮಧ್ಯದಲ್ಲೂ ನಿನ್ನ ಜಯಶಾಲಿಯಾಗಿ ನಡೆಸ್ತಾನೆ, ನಿನ್ನ ಧೈರ್ಯವಾಗಿ ನಡೆಸ್ತಾನೆ, ನಿನ್ನ ಕಂಗೆಡಿಸದೆ ನಡೆಸ್ತಾನೆ, ನೀನು ಬಲಹೀನವಾಗದೆ ನಡೆಸ್ತಾನೆ, ನೀನು ಬಿದ್ದು ಹೋಗದಾಗೆ ಹೊತ್ತುಕೊಂಡು ನಡೆಸ್ತಾನೆ ಆತ. ಯಾಕೆಂದರೆ ಆತನ ಶುಭವು ಕೃಪೆಯು ನಿನ್ನ ನಿಂಬಾಲಿಸ್ತಾ ಇದೆ. ಆತನ ಶುಭವು ಕೃಪೆಯು ನಿನ್ನನ್ನು ನಿಂಬಾಲಿಸ್ತಾ ಇದೆ. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇದ್ದೇನೆ. ಹಲ್ಲೆಲೂಯಾ. ಯಾವಾಗಲೂ ನೀನು ಮರಿಬೇಡ, ನಿನ್ನ ಜೊತೆ ದೇವರಿದ್ದಾನೆ. ಯಾವಾಗಲೂ ಮರಿಬೇಡಿ, ಯೌವನಸ್ಥ ಮಕ್ಕಳು ನಿಮ್ಮ ಜೊತೆ ದೇವರಿದ್ದಾನೆ. ಯಾವಾಗಲೂ ಮರಿಬೇಡಿ, ಸಣ್ಣ ಮಕ್ಕಳೇ, ದೇವ್ರು ನಿಮ್ಮ ಜೊತೆ ಇದ್ದಾನೆ. ತಾಯಂದಿರೇ, ತಂದೆದಿರೇ ಹೇಳ್ತೀನಿ, ಹಿರಿಯರೇ, ಮರಿಬೇಡ್ರಿ, ದೇವ್ರು ನಿಮ್ಮ ಜೊತೆ ಇದ್ದ, ನಿಮ್ಮ ಮಕ್ಕಳ ಜೊತೆ ಇದ್ದ, ನಿಮ್ಮ ಕುಟುಂಬ ಜೊತೆ ಇದ್ದಾನೆ. ನೀನು ಹೋಗುವ ಬರುವ ಪ್ರತಿ ಪ್ರಯಾಣವನ್ನು ಆತ ನಿನ್ನ ಜೊತೆ ಇದ್ದು ಕಾಪಾಡ್ತಾನೆ. ಈ ತಿಂಗಳ ವಾಗ್ದಾನ ಏನು ಗೊತ್ತಾ? ನೀನು ಈ ಕೀರ್ತನೆ 121:8ನೇ ವಚನ, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು ಎಂಬುದಾಗಿ ಈ ತಿಂಗಳಿನ ವಾಗ್ದಾನ. ಹಲ್ಲೆಲೂಯಾ. ಹಾಗಾದರೆ ಪ್ರೇರೆ, ಅದು ಒಂದು ತಿಂಗಳು ಮಾತ್ರ ಅಲ್ಲ, ಆತನ ಬರುವ ತನಕ. ಹಾಗಾದರೆ ಸ್ವಾಮಿ ಹೇಳ್ತಾನೆ ಯೆಶಾಯ 46 ತಾಯಿ ಗರ್ಭದಲ್ಲಿ ಉಂಟು ಮಾಡಿದವು ನಾನೇ, ನೀನು ನೆರೆ ಬಂದಾಗಲೂ, ಮುದುಕನಾದಾಗ, ಮುದುಕಿ ಆದಾಗಲೂ ಒತ್ತು ಸಹಿಸಿ ನಿರ್ವಹಿಸೋನು ನಾನೇ. ಯಾಕಂದರೆ ನಾನು ಉಂಟು ಮಾಡಿದ್ದೀನಿ, ನಾನೇ ನಿನ್ನ ಒತ್ತು ನಡೆಸ್ತೀನಿ ಅಂತ ಹೇಳ್ತಾನೆ. ಕೀರ್ತನೆ 68 ಹೇಳ್ತದೆ, ಅನುದಿನವೂ ನನ್ನ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ ಅಂತ. ನೀನು ಭಾರ ನೀನು ಹೊರ್ತಿಲ್ಲ, ನಿನ್ನ ಕುಟುಂಬ ಭಾರ ನೀನು ಹೊರ್ತಿಲ್ಲ. ಕರ್ತನು ನಿಮ್ಮ ಭಾರವನ್ನು, ನನ್ನ ಭಾರವನ್ನು, ನನ್ನ ಇಡೀ ಕುಟುಂಬ ಭಾರವನ್ನು ಹೊರತಿದ್ದಾನೆ. ಹಲ್ಲೆಲೂಯಾ.
ಅದಕ್ಕೆ ನೀನು ಹೋಗುವ ಸ್ಥಳಗಳಲ್ಲಿ ನಿನಗೆ ಶುಭವಾಗ್ತಾ ಇರೋದು, ನೀನು ಮಾಡುವ ವ್ಯಾಪಾರದಲ್ಲಿ ಶುಭವಾಗ್ತಾ ಇರೋದು, ನೀನು ಕೈ ಹಾಕುವ ಕೆಲಸಗಳು ಶುಭವಾಗ್ತಾ ಇರೋದು, ನೀನು ಬಿತ್ತುವ ಬೀಜಗಳು ಶುಭವಾಗ್ತಾ ಇರೋದು, ನೀನು ಸಾಕ್ತಿರೋ ಪ್ರಾಣಿಗಳು ಶುಭವಾಗ್ತಾ ಇರೋದು. ಕಾರಣ ಏನಂದರೆ ಆತನ ಕೃಪೆ ನಿನ್ನ ಮೇಲಿರೋದ್ರಿಂದ, ಆತ ನಿನ್ನ ಜೊತೆ ಇರೋದ್ರಿಂದ, ಆ ದಯೆ ನಿನ್ನ ಮೇಲಿರೋದ್ರಿಂದ ನೀನು ಸುರಕ್ಷಿತವಾಗಿದ್ದಿ. ಹಲ್ಲೆಲೂಯಾ. ನೀನು ಹೊರ್ತಿಲ್ಲ, ನಿನ್ನ ಕುಟುಂಬ ನೀನು ಹೊರ್ತಿಲ್ಲ, ನಿನ್ನ ಜೀವಿತ ನೀನು ಹೊರ್ತಿಲ್ಲ, ಕರ್ತನು ಹೊರತಿದ್ದಾನೆ. ಅದಕ್ಕೆ ನಿನ್ನ ಕುಟುಂಬದ ಅಗತ್ಯತೆಗಳು ಸಂಧಿಸಲ್ಪಡ್ತೈತಿ. ಅದಕ್ಕೆ ಒತ್ತೊತ್ತಿಗೆ ದೇವರು ನಿನಗೆ, ಕುಟುಂಬಕ್ಕೆ, ನಿನಗೆ, ನಿನ್ನ ಮಕ್ಕಳಿಗೆ ಆಹಾರವನ್ನು ಕೊಡ್ತಿದ್ದಾನೆ ದೇವರು. ಅದಕ್ಕಾಗಿ ನೀವು 3 ಹೊತ್ತು ಊಟ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ದೇವರು ಮಕ್ಕಳಿಗೆ ಬೇಕಾಗಿರುವಂಥ ಬೆಳವಣಿಗೆಗಾಗಲಿ, ಬುಕ್ಕಾಗಲಿ, ಅನ್ನತ್ತೆ ಫೀಸ್ ಆಗಲಿ, ಅಥವಾ ಆಹಾರವಾಗಿರಲಿ, ಬಟ್ಟೆ ಆಗಲಿ, ನೀವು ತಕ್ಕ ಸಮಯದಲ್ಲಿ ಮಕ್ಕಳುಗಳಿಗೆ ಕೊಡ್ತಿದ್ದೀವಿ ಅಂದರೆ ನಿಮ್ಮ ಕುಟುಂಬವನ್ನು ಹೊತ್ತುಕೊಂಡು ನಡೆಸ್ತಾ ಇರೋನು ಕರ್ತನು, ನಿಮ್ಮ ಜೊತೆ ಇದ್ದು ನಡೆಸ್ತಾ ಇರೋನು ಕರ್ತನಾಗಿದ್ದಾನೆ. ಅದು ನಿನ್ನ ಬಲ ಅಲ್ಲ. ಪೌಲ ಒಂದು ಕಡೆ ಹೇಳ್ತಾನೆ, ನಾನೆಲ್ಲ ಕಷ್ಟಪಟ್ಟಿತ್ತು, ನನ್ನೊಳಗಡೆ ಇರೋ ಕೃಪೆ ದೇವರ ಕೃಪೆ ಅಂತ ಹೇಳ್ತಾನೆ. ನೀನು ಕಷ್ಟಪಡುವಾಗ ನಿನ್ನೊಳಗಡೆ ಇದ್ದುಕೊಂಡು ದೇವರು ಕಷ್ಟಪಟ್ಟ. ನೋಡಿ, ಯೋಸೇಪ ಸೆರೆಮನೆಗೆ ಹೋಗ್ಬೇಕಾದ್ರೆ ಯೇಸುಸ್ವಾಮಿ ಸೆರೆಮನೆಗೆ ಹೋಗ್ತಿದ್ದಾರೆ. 430 ವರ್ಷ ಇಸ್ರಾಯೇಲರು ದಾಸರಾಗಿ ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದಾಗ ಅವ್ರನ್ನ ಬಿಡಿಸ್ಬೇಕಾದ್ರೆ ದೇವರು ಮೋಶೆಗೆ ದರ್ಶನ ಕೊಡ್ತಾರೆ. ಎಲ್ಲಿ 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 ಮೋರೇಬೆಂಬ ಬೆಟ್ಟದಲ್ಲಿ. ಹೆಂಗೆ ಗೊತ್ತಾ? ಮುಳ್ಳಿನ ಪದೆ ಒಳಗಡೆ ಬೆಂಕಿ ಉರಿತಿತ್ತಂತೆ. ಅರಣ್ಯಕಾಂಡದಲ್ಲಿ ಓದಬೇಕಾದ್ರೆ ಪುಸ್ತಕದಲ್ಲಿ ಯೇಸುಸ್ವಾಮಿ ಮುಳ್ಳು ಗಿಡದಲ್ಲಿ ಬಂದಂತೆ. ಯಾಕಂದ್ರೆ ಐಗುಪ್ತ ದೇಶದವ್ರು ಅನುಭವಿಸ್ತಿರೋ ಬಾಧೆಯನ್ನು ಆತನ ಅನುಭವಿಸೋದಂತೆ. ನಾನು ನೀನು ಅನುಭವಿಸ್ತಿದ್ದಂಥ ಬಾಧೆಯನ್ನು ಕರ್ತನ ಸಿಲುಬೆ ಮೇಲೆ ಅನುಭವಿಸ್ತೆ. ಹಲ್ಲೆಲೂಯಾ. ಆತನ ರಕ್ತ ಸುರಿಸಿ ನಾನು ನಿನ್ನ ಭಾರವನ್ನು ನೀಗಿಸ್ತಾ. ಮತ್ತಾಯ 11ನೇ ಅಧ್ಯಾಯ 28ನೇ ವಚನ ಹೇಳ್ತದೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ನನ್ನ ಬಳಿ ಬನ್ನಿರಿ, ನಾನು ನಿಮಗೆ ಬಿಡುಗಡೆ ಕೊಡ್ತೀನಿ, ನಾನು ನಿಮಗೆ ಸಮಾಧಾನ ಕೊಡ್ತೀನಿ ಅಂತ ಕರ್ತ. ಆತನ ನೊಗವನ್ನು, ಅಂದರೆ ಆತನ ಆಜ್ಞೆಯನ್ನು ನಾವು ತೆಗೆದುಕೊಳ್ಳುವಾಗ ನಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ತು. ಬೇರೆ ದೇವ್ರ ವಾಕ್ಯ ಹೇಳ್ತದೆ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ಆತನು ನಿನ್ನ ಸಂಗಡ ಇದ್ದಾನಂತೆ. ಆತನ ಕಣ್ಣಿಗೆ ಮರೆಯಾದದ್ದು ಒಂದು ಇಲ್ಲ, ಮುಚ್ಚಿಡೋಕ್ಕಾಗಲ್ಲ. ನಿನ್ನ ದೇವ್ರು ನೋಡ್ತಿದ್ದಾನೆ, ನಿನ್ನ ಜೊತೆ ದೇವರಿದ್ದಾನೆ. ನೀನು ಯಾವ ಪರಿಸ್ಥಿತಿಗಳು ಹಾದು ಹೋಗುವಾಗಲೂ ಕರ್ತ ನಿನ್ನ ಜೊತೆ ಇದ್ದು ನೀನು ಹೊತ್ತುಕೊಂಡು ನಡೆಸ್ತಾನೆ. ನೀನು ಅಂದ್ಕೊಂಡೆ, ಅಯ್ಯೋ ದೇವ್ರ ಕಷ್ಟದಲ್ಲಿ ನೀನು ಬಿದ್ದೋಗ್ಬಾರ್ದು, ನೀನು ಕುಂಗಿ ಹೋಗ್ಬಾರ್ದು, ನೀನು ಪ್ರಾರ್ಥನೆ ಬಿಡಬಾರ್ದು, ನಿನ್ನ ನಂಬಿಕೆ ಕುಂದಬಾರ್ದು ಅಂತೇಳಿ ಆತ ನಿನ್ನ ಬಲಪಡಿಸಿ ಎತ್ಕೊಂಡು ಹೋದ. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳ್ತಿರೋದು, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರ್ತೇನೆ. ಹಲ್ಲೆಲೂಯಾ. ಮರಣ ಬರೋ ತನಕ ಮಾತ್ರ ಮದುವೆ ಆದಂಥ ಗಂಡ ಅಥವಾ ಹೆಂಡತಿ ಜೊತೆಲಿರ, ಮರಣ ಬರೋ ತನಕ ಮಾತ್ರ ಜೊತೆಲಿರೋಕ್ಕೆ ಸಾಧ್ಯ. ಅದಕ್ಕಿಂತ ಮುಂಚೆನೇ ಹೋಗ್ಬಿಡ್ತಾರೆ, ಇರ್ತಾರೆ. ಇಲ್ಲಾಂದರೆ ಕೆಲವರು ಮರಣ ಬರೋ ತನಕ ಇರ್ತಾರೆ. ಬಟ್ ಆದರೆ ಮರಣದ ನಂತರನೂ ಕೂಡ ಜೊತೆಲಿರುವವನು ಕರ್ತನೊಬ್ಬನೇ. ಆ ಕರ್ತನ ನಿನ್ನ ಜೊತೆ ಇದ್ದಾನೆ, ಕರ್ತ ನಿನ್ನ ಜೊತೆ ಇದ್ದಾನೆ.